ನಾನೇ ಮಾತಾಡಿರೋದು, ನಂದೇ ವಾಯ್ಸು. ಬೇರೆಯವ್ರ ಥರ ನಂದಲ್ಲ 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 ಮಾತಾಡ್ಬಿಟ್ಟು ನಂದಲ್ಲ ನಂದಲ್ಲ ಅಂತ ಹೇಳಲ್ಲ. ನಾನೇ ಮಾತಾಡಿರೋದು. ಚೆಲುವರಾಜು ನಮ್ಮ ಸಮಾಜಕ್ಕೆ ಸೇರಿದವನು, ಒಕ್ಕಲಿಗ ಸಮಾಜಕ್ಕೆ ಸೇರಿದವನು, ನಮ್ಮ ತಾಲೂಕ್ನವನು. ಅವನಿಗೆ ಸಮಸ್ಯೆ ಆಯಿತು ಅಂತ ಬಂದಾಗ ಅವನು ಸಹಾಯಕ್ಕೆ ನಿಂತಿರೋ ನಾನು ನಿಂತಿದ್ದೆ. ಈಗಲೂ ಚೆಲುವರಾಜು ಕಷ್ಟದಲ್ಲಿದ್ದಾನೆ ಅಂತ ಹೇಳಿ ನಮ್ಮ ಸಮಾಜದ ಮುಖಂಡಗಳೆಲ್ಲ ಬಂದು ಅವನಿಗೆ ಕಠಿಣವಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿದೀವಿ ಅಂತ ಹೇಳಿದ್ರು. ಅವನು ನೋವು ಅನುಭವಿಸ್ದಾರ್ದಂತ ನೋವನ್ನು ಅನುಭವಿಸಿದ್ದೀನಿ ಅಂತ ನನ್ನ ಹತ್ರ ಹೇಳ್ಕೊಂಡ. ಮತ್ತೆ ಸಣ್ಣದೊಂದು ಕಂಪ್ಲೇಂಟ್ ಕೊಟ್ಟಿದ್ರು ಚೆಲುವರಾಜ್ ಅವರು. ನಾನು ಅವ್ರಿಗೆ ಹೇಳಿರೋದು ನಿಜ, ಸಣ್ಣ ವಿಷಯಕ್ಕೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಡ, ನಿನ್ಗೇನಾದರೂ ಸಮಸ್ಯೆ ಇದೆ, ಈಗ ಇರ್ತಕ್ಕಂಥ ಸಮಸ್ಯೆನ ನಾನು ಬಗೆಹರಿಸ್ತೇನೆ, ನೀನು ನಮ್ಮವನು ಒಕ್ಕಲಿಗರವನು ನಮ್ಮ ತಾಲೂಕ್ನವನು, ಬಂದು ಬೇಕಾದ್ರೆ ಅವರಿಬ್ರು ಎಲ್ಲ ರಾಜಿ ಮಾಡಿ ಹೇಳ್ತೇನೆ, ಬಂದು ಅದನ್ನು ಸಮಸ್ಯೆ ಬಗೆಹರಿಸ್ಕೊ ಅಂತ ಹೇಳಿದ್ದೀನಿ. ನಾನು ನನ್ನ ವಯಸ್ಸಿನಲ್ಲಿ ಯಾರನ್ನು ಬೇರ್ಪಡಿಸ್ತಕ್ಕಂಥ, ಯಾರ ಮೇಲೂ ಎತ್ಕಡ್ತಕ್ಕಂಥ ಕೆಲಸ ಮಾಡಿಲ್ಲ. ಏನಾದ್ರು ಸಮಸ್ಯೆ ಇದ್ರೆ ಪರಸ್ಪರ ಬಗೆಹರಿಸ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂಥ ಸ್ವಭಾವ ನಂದು. ನನ್ನ ಸಂಸ್ಕೃತಿ, ನನ್ನ ತಂದೆ ತಾಯಿ ಕಳಿಸಿರ್ತಕ್ಕಂಥ ಸಂಸ್ಕೃತಿ ಅದು. ಹೇಳಿದ್ದೀನಿ, ಅಲ್ಲಿ ಏನು ಬಂದಿದೆ ಅದು ಮಾತಾಡಿರೋದು ನಾನೇ, ನಂದೇ ಧ್ವನಿ ನಾನೇ ಮಾತಾಡಿರೋದು. ಗುತ್ತಿಗೆ ರದ್ದು ಮಾಡಿ ಕೇಳಿ, ನಾನು ಈಗ ಬೆದರಿಕೆ ಒಡ್ಡಿರೋದಲ್ಲ, ಅವ್ನಿಗೆ ಅಡ್ವೈಸ್ ಮಾಡಿದ್ದೀನಿ. ಗುತ್ತಿಗೆ ರದ್ದು ಮಾಡಬೇಕು ಅಂತ ಹೇಳಿ ಗೌರವಾನ್ವಿತ ಶಾಸಕರು ಮೊದಲು 20 ಲಕ್ಷ ಈಸ್ಕೊಂಡು ಒಂದು ಲೆಟರ್ ಕೊಟ್ಟು ರೆಕಮೆಂಡ್ ಮಾಡ್ತಾರೆ. ದುಡ್ಡು ಕೊಡ್ಲಿಲ್ಲ ಅಂದಮೇಲೆ ತೆಗೀರಿ ಅಂತ ಹೇಳಿ ಲೆಟರ್ ಕೊಡ್ತಾರೆ, ಅವನಿಗೆ ಹಿಂಸೆ ಕೊಡ್ತಾರೆ. ಅದು ಗೊತ್ತಿತ್ತು. ನಾನು ನಿನಗೆ ಸಹಾಯ ಮಾಡ್ತೀನಿ, ನೀನೇನು ಹೆದರ್ಕೊಂಬೇಡಪ್ಪ, ನಾನೇ ಇಂಜಿನಿಯರ್ಗಳಿಗೆ ಹೇಳಿದ್ದೀನಿ, ಅವ್ರಿಗೇನು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೀನಿ. ನಮ್ಮ ಕ್ಷೇತ್ರದಲ್ಲಾಗಿರೋದ್ರಿಂದ ಇಂಜಿನಿಯರ್ಗಳು ಅಧಿಕಾರಿಗಳು ಪರಿಚಯ ಇದ್ದಿದ್ದರಿಂದ ಅವ್ನಿಗೇನು ತೊಂದರೆ ಕೊಡಬೇಡಿ ಅಂತ ಹೇಳಿದ್ದೀನಿ. ನೀನು ಬರಲಿಲ್ಲ ಅಂದ್ರೆ ನಿನ್ನ ಸಮಸ್ಯೆ ಬಗೆಹರಿದಿಲ್ಲ, ಟೆಂಡರ್ ರದ್ದಾಗುತ್ತೆ ಅಂತ ಹೇಳಿದ್ದೀನಿ. ನೀವಿಡೀ ಇಲ್ಲಿರ್ತಕ್ಕಂಥ ಮೀಡಿಯಾದವರೆಲ್ಲ ಸೇರಿದ್ರು, ಈ BJP-ಯವರು, JDS-ನವರು, ಕಾಂಗ್ರೆಸ್ನವರೆಲ್ಲ ಸೇರಿದ್ರು. ಇಂಥ ಬಲಿತಿರ್ತಕ್ಕಂಥ ಮುನ್ರತ್ನನ್ ಮುಂದೆ ನಿಮ್ದು ಯಾರ್ದು ಐಡಿಯಾಸು, ನಿಮ್ಮ ಮೀಡಿಯಾ ಯಾವೂ ನಿಲ್ಲೋದಿಲ್ಲ. ಅವ್ನು ಏನು ಹೇಳ್ತಾನೋ ಅದೇ ನಿಲ್ಲೋದು. ಇಲ್ಲಿವರೆಗೂ ಅದೇ ನಡ್ಸ್ಕೊಂಬಂದಿದ್ದಾರೆ, ಅದೇ ನಿಲ್ಲೋದು. ಯಾರು ಅಲ್ಲಿಂದ ಓಡ್ಸೋಕ್ಕಾಗೋದಿಲ್ಲ. ಯಾಕಂದರೆ ಅಷ್ಟು ಬಲ್ತಿರ್ತಕ್ಕಂಥವ್ರು, ಎಲ್ಲ ವಿದ್ಯೆಗಳನ್ನು, ಎಷ್ಟೋ ವಿದ್ಯೆ ಅಂತ ಹೇಳ್ತಾರೋ ಎಲ್ಲ ಕಲ್ತಿರ್ತಕ್ಕಂಥವ್ರು, ಮಾತಿಗೆ ನಿಲ್ಲದೇ ಇರ್ತಕ್ಕಂಥವ್ರು. ಇನ್ನೇನು ಕೆಲವೇ ಬಹುಶಃ ನಿಮಗೆ ಗೊತ್ತಿರ್ಬೋದು, FSL ರಿಪೋರ್ಟ್ ಬರಲಿ ಹೇಳಿದಾರಲ್ಲ, ಯಾವ TV 9 ಯಾವುದ್ರಲ್ಲಿ ಹೇಳ್ತಾ ಇದ್ರು, ಸಾಬೀತಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಇವತ್ತು ನಾನು ಆಗ್ರಹ ಮಾಡ್ತಿದ್ದೀನಿ, ತಾವೆಲ್ಲ ಮಾಧ್ಯಮದವರು ಇಂಥ ಭ್ರಷ್ಟರನ್ನ, ಇಂಥ ಮಹಿಳೆಯರ ಬಗ್ಗೆ, ಒಕ್ಕಲಿಗರ ಬಗ್ಗೆ, ದಲಿತರ ಬಗ್ಗೆ ಇಂಥ ಒಂದು ಅವ್ಯಾಚ್ಯವಾಗಿ ಹೇಳಿಕೆ ಕೊಟ್ಟಿರ್ತಕ್ಕಂಥವ್ರನ್ನ ಶಿಕ್ಷೆ ಮಾಡಬೇಕಾದ್ದು, ಶಿಕ್ಷಿಸಬೇಕಾದ್ದು ತಮ್ಮ ಪತ್ರಿಕಾ ಮಾಧ್ಯಮದ ಕರ್ತವ್ಯನೇ, ಈ ನಾಡಿನ ಎಲ್ಲ ಜನರು ಕರ್ತವ್ಯನೇ. ಇವತ್ತು ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಬದ್ಧವಾಗಿರಲಿ. FSL ರಿಪೋರ್ಟ್ ಬರ್ತದೆ, ಏನು ಸತ್ಯ ಅಂತ ಗೊತ್ತಾಗ್ತದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.